ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕಥೆಯ ಹೆಸರು ದೊಡಮ ಮಾಡಿದ ದೋಸೆ. ದೊಡಮ ಅಪರೂಪಕ್ಕೆ ಪುಟ್ಟನ ಊರಿಗೆ ಬಂದರು. ಪುಟ್ಟನು ದೊಡಮ ದೋಸೆ ಮಾಡಿಕೊಡೆಂದು ಒತ್ತಾಯ ಮಾಡಿದನು. ದೋಸೆ ಮಾಡಲು ಹಿಟ್ಟನ್ನು ಕಲಿಸಿದನು. ಸ್ವಲ್ಪ ಸಮಯದ ನಂತರ ದೋಸೆಯನ್ನು ಕಾವಲಿಯಲ್ಲಿ ಉಯ್ದು ರುಚಿಯಾದ ದೋಸೆಯನ್ನು ಮಾಡಿದನು. ರುಚಿಯಾದ ದೋಸೆಯನ್ನು ಪುಟ್ಟನಿಗೆ ಕರೆದು ಕೊಟ್ಟನು. ಪುಟ್ಟನು ಸಂತೋಷದಿಂದ ಅಡಿಗೆ ಮನೆಯಿಂದ ಬರುತ್ತಿರುವಾಗ ಬೆಕ್ಕು ಪುಟ್ಟುವಿನ ಕೈಯಲ್ಲಿದ್ದ ದೋಸೆಯನ್ನು ನೋಡಿತು. ತಕ್ಷಣವೇ ನೆಗೆದು ಪುಟ್ಟುವಿನ ಕೈಯಲ್ಲಿದ್ದ ದೋಸೆಯನ್ನು ಕಿತ್ತುಕೊಂಡು ಮನೆಯ ಅಂಗಳಕ್ಕೆ ಬರುವಾಗ ನಾಯಿ ಬರುವುದನ್ನು ನೋಡಿತು. ನಾಯಿಯಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ದೋಸೆಯಲ್ಲೇ ಬಿಟ್ಟು ತಪ್ಪಿಸಿಕೊಂಡಿತ್ತು. ನಾಯಿ ದೋಸೆಯನ್ನು ಕಚ್ಚಿಕೊಂಡು ಊರಿಂದ ಹೊರಗೆ ಬರುವ ಟೈಮಲ್ಲಿ ದೂರದಿಂದ ಬರುತ್ತಿದ್ದ ತೋಳವನ್ನು ನೋಡಿತ್ತು. ತೋಳದಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ದೋಸೆಯಲ್ಲೇ ಬಿಟ್ಟು ಓಡಿ ಹೋಯಿತು. ತೋಳ ದೋಸೆಯನ್ನು ನೋಡಿ ಸಂತೋಷದಿಂದ ಕಚ್ಚಿಕೊಂಡು ಇನ್ನೇನು ತಿನ್ನಬೇಕೆ ಅಷ್ಟರಲ್ಲೇ ಬಾಯಿರಿಕೆ ಆಯಿತು. ಇಲ್ಲೇ ಹರಿಯುತ್ತಿದ್ದ ನೀರನ್ನು ನೋಡಿ ನೀರನ್ನು ಕುಡಿಯಲು ಕಲ್ಲಿನ ಮೇಲೆ ದೋಸೆ ಇಟ್ಟು ನೀರನ್ನು ಕುಡಿಯಲು ಪ್ರಯತ್ನಿಸಿತ್ತು. ಮರದ ಮೇಲೆ ಕುಳಿತಿರುವ ಕಾಗೆ ಕಲ್ಲಿನ ಮೇಲಿದ್ದ ದೋಸೆ ನೋಡಿ ಹಾರಿ ಬಂದು ಕಚ್ಚಿಕೊಂಡು ಕಾಕ ಎಂದು ಓಡಿ ಹೋಯಿತು. ಪುಟ್ಟನು ಅಳುತ್ತಿರುವುದನ್ನು ನೋಡಿ ದೊಡಮ ಇನ್ನೊಂದು ದೋಸೆ ಮಾಡಿಕೊಟ್ಟನು. ಪುಟ್ಟನು ಸಂತೋಷದಿಂದ ತಿನ್ನುತ್ತಿದ್ದನು.